ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ಇನ್ನೇನಿದ್ರು ಕೂಡ ಜನರ ಸೇವೆ, ಆಡಳಿತ ಅಷ್ಟೇ ಅನ್ನೋದಾಗಿ ಡಿ.ಕೆ. ಹೇಳಿದ್ದಾರೆ. ಡಿನ್ನರ್ಗೆ ಸಿಎಂ ಕರೆಯೋ ದಿನಾಂಕ ನಿಮಗೆ ಹೇಳ್ತೀನಿ, ನಿಮಗೆ ಹೇಳದೆ ದಿನಾಂಕ ನಿಗದಿ ಮಾಡೋದಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತಲ್ಲ, ಅದಕ್ಕೂ ಮುಂಚಿತವಾಗಿ ಸಿಎಂ ಹೇಳಿದ್ರಂತೆ, ನೀವೇ ಯಾಕೆ ನಮ್ಮ ಮನೆಗೆ ಬರಬಾರ್ದು, ಡಿನ್ನರು ಲಂಚು ಮಾಡೋಣ ಅಂತ. ಅದಕ್ಕೆ ಸಿಎಂ ಇಲ್ಲ, ಹೈಕಮಾಂಡ್ ಹೇಳಿದ್ದಾರೆ ಬ್ರೇಕ್ಫಾಸ್ಟ್ ಭೇಟಿ ಆಗೋಣ, ಆ ನಂತರದಲ್ಲಿ ಮತ್ತೊಮ್ಮೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು ವರ್ಷದ ಇದು ಆಯ್ತು, ಅದಕ್ಕೆ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ರು, ಅದಕ್ಕೆ ಇಡೀ ಕುಟುಂಬ ನಾವು ಬಂದಿದ್ವಿ. ಅಷ್ಟು ಬಿಟ್ಟರೆ ಬೇರೆ ಹೇಳಿದ್ದೀನಿ. ಅಲ್ಲಪ್ಪ, ನನಗೆ ಎಲ್ಲೆಲ್ಲಿ ನಂಬಿಕೆ, ವಿಶ್ವಾಸ, ಪ್ರೀತಿ, ಗೌರವ, ಆತ್ಮೀಯತೆ ಇವೆಲ್ಲ ಇರ್ತದೆ. ಕೆಲವರು ನನಗೋಸ್ಕರ ಬೇಕಾದಷ್ಟು ಪ್ರಾರ್ಥನೆ ಎಲ್ಲ ಮಾಡ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಗೌರವ ಕೊಡಬೇಕಲ್ಲ. ಸಮಾಜದಲ್ಲಿ ನಾವೇನು ನಂಬ್ಕೊಂಡಿದ್ದೀವಿ, ಎಲ್ಲ ಧರ್ಮಗಳಲ್ಲೂ ಕೂಡ ನನಗೆ ನಂಬಿಕೆ ಇದೆ. ಸೊ ನಾವೆಲ್ಲ ಏನೋ ನಮ್ದು ನಾವು ಮಾಡ್ಕೊಂಡು ಹೋಗ್ತೀವಿ. Sir, again, it is easy to message that. Sir, would you like to give them a message today? I don't want whatever message we have to give. We have given, myself and Honorable Chief Minister, both of us has given to the entire congressmen in this country, and whoever want to look at it, we abide by it, we stand by it. We are committed on this. So yesterday you said that there are many issues of the state to be discussed. Of course, myself, CM will discuss. We have to make a strategy whether how many of us has to go. But I have a lot of issues on, especially on education and urban development. I will have to go. I will have to fix the time with the central ministers also. All of a sudden I can't go. I have to discuss with the central ministers. We wanted to call all party meeting, myself Chief Minister, because on this maize issue we want to discuss. We want to take a all party delegation on this sugar cane and maize and some other issues connected to the state. And by God with blessings of the Almighty, the court has given. ಇನ್ನು ಸಿದ್ಧವಾಯಿತು ಇದೀಗ ಡಿ.ಕೆ. ಬ್ರೇಕ್ಫಾಸ್ಟ್ ಡೇಟ್ ಅನ್ನ ತಿಳಿಸ್ತೀನಿ ಅಂತ ಡಿ.ಸಿ.ಎಂ ಡಿ.ಕೆ. ಹೇಳಿದ್ದಾರೆ. ಸಿದ್ದರಾಮಯ್ಯ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಇವತ್ತು ಫಿಕ್ಸ್ ಮಾಡಿದ್ರು. ಆದ್ರೆ ಬ್ರೇಕ್ಫಾಸ್ಟ್ ಡಿ.ಕೆ. ಶಿವಕುಮಾರ್ ಅವರಿಗೆ ಎಷ್ಟು ಮಟ್ಟಿಗೆ ರುಚಿಸಿದೆ ಏನು ಅನ್ನೋದು ಈಗ ನೋಡ್ಬೇಕು. ಯಾಕಂದ್ರೆ ಈಗ ಅವರು ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡ್ತಿದ್ದಾರೆ. ಮೇ ಬಿ ಅದಕ್ಕೆ ಸಿದ್ದರಾಮಯ್ಯ ಅದಕ್ಕೆ ಹೋಗ್ಬೋದು ಅಥವಾ ಬೇರೆ ಸಚಿವರನ್ನ ಕರೀತಾರಾ ಹೇಗೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ. ಡೇಟ್ ನಿಮ್ಗೆ ತಿಳಿಸ್ತೀನಿ. ನಿಮ್ಗೆ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡಲ್ಲ. 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 ಹರೀಶ್ ಇದ್ರ ಬಗ್ಗೆ ಆವಾಗಲೇ ಮಾಹಿತಿಯನ್ನ ಕೊಡ್ತಾ ಇದ್ರು, ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನ್ನೋದಾಗಿ. ಹರೀಶ್, ಇದೀಗ ಸಿಎಂ ಮನೆಗೆ ಕರೆದಿದ್ದಾಯ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ. ಇದೀಗ ಮತ್ತೊಮ್ಮೆ ಅವರಿಬ್ರು ಜೊತೆಯಾಗಿ ಕೂತಾಗ್ಲೇ ಮಾತನಾಡಿರೋದು. ಈ ಹೈಕಮಾಂಡ್ ಹೇಳಿದಕ್ಕಾಗಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ರು. ಇಲ್ಲ ಅಂತ ಹೇಳಿದ್ರೆ ಡಿ.ಸಿ.ಎಂ ಆಹ್ವಾನ ಕೂಡ ಇತ್ತು ಸಿಎಂಗೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಈಗ ಮಾಧ್ಯಮ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಹೇಳ್ತಾ ಇದ್ರು, ಖಂಡಿತ ಮುಂದಿನ ದಿನ ಯಾವಾಗ ನಾವು ಬ್ರೇಕ್ಫಾಸ್ಟ್ ಮೀಟಿಂಗ್ ಸೇರ್ತೀವಿ ಅದನ್ನ ಹೇಳ್ತೀವಿ ಅನ್ನೋದಾಗಿ. ಸೊ ಇದೆಲ್ಲವೂ ಕೂಡ ಹೈಕಮಾಂಡ್ ಸೂಚನೆಯ ಒಂದು ಭಾಗ ಅನ್ನೋದಾಗಿ. ಹರೀಶ್, ಹೌದು ಚೈತ್ರ, ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಕಿತ್ತಾಟ ತಾರಕಕ್ಕೆ ಹೋಗಿತ್ತು. ಸಿಎಂ ಹಾಗೂ ಡಿ.ಸಿ.ಎಂ ಎರಡು ಧ್ರುವಗಳ ರೀತಿ ವರ್ತನೆಯನ್ನ ಮಾಡ್ತಾ ಇದ್ವು. ಮತ್ತೆ ಬಣ ರಾಜಕೀಯ ಹೆಚ್ಚಾಗ್ತಾ ಇತ್ತು. ಅಲ್ಲಲ್ಲಿ ಮೀಟಿಂಗ್ಗಳಾಗಿರ್ಬೋದು, ಅದು ಒಂದು ಪಕ್ಷದಲ್ಲಿ ಅಶಿಸ್ತನ್ನ ಹೆಚ್ಚಾಗಿ ತೋರಿಸ್ತಿತ್ತು. ಅದ್ರ ಜೊತೆಗೆ ಟ್ವೀಟ್ ವಾರ್ ಏನಾಯ್ತು, ಸಿಎಂ ಹಾಗೂ ಡಿ.ಸಿ.ಎಂ ನಡುವೆ ನಡೆದಂತಹ ಒಂದು ಟ್ವೀಟ್ ವಾರ್ ಏನಿದೆ, ಇದು ಎಲ್ಲ ಒಂದ್ ಕಡೆ ಹೈಕಮಾಂಡ್ ನ ಕೆಂಗಣ್ಣಿಗೆ ಗುರಿಯಾಗಿತ್ತು, ಮತ್ತೆ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿತ್ತು. ಮತ್ತೆ ಎಲ್ಲೋ ಕೈತಪ್ಪಿ ಹೋಗ್ತಿದೆ ಕರ್ನಾಟಕದ ಕಾಂಗ್ರೆಸ್ನ ಬಣ ರಾಜಕೀಯ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಗಮನಕ್ಕೆ ಬಂತು. ಹಾಗಾಗಿ ಕೆ.ಸಿ. ವೇಣುಗೋಪಾಲ್ ಅವರು ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಕರೆಯನ್ನ ಮಾಡಿ ನೀವಿಬ್ರು ಕೂಡ ಒಂದ್ ಕಡೆ ಸೇರಿ ಬ್ರೇಕ್ಫಾಸ್ಟ್ ಅನ್ನ ಮಾಡಬೇಕು, ಅದನ್ನ ನೀವೇ ನಿರ್ಧಾರ ಮಾಡಿ ಅನ್ನುವಂತ ಸೂಚನೆಯನ್ನ ಕೊಡ್ತಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಕರೆ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್, ನೀವು ಬನ್ನಿ ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ, ಹೈಕಮಾಂಡ್ ಸೂಚನೆ ಅಂತೆ ನೀವು ನಮ್ಮ ಮನೆಗೆ ಬರಬೇಕು, ನಾಳೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಡ್ತೀವಿ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆಗ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಇಲ್ಲ ನೀವೇ ನಮ್ಮ ಮನೆಗೆ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಆಹ್ವಾನವನ್ನ ಕೊಡ್ತಾರೆ. ಈಗ ಮೊದಲು ನೀವು ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಕರೀತಾರೆ. ನಂತರ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಮನೆಗೆ ಹೋಗ್ಲಿಕ್ಕೆ ಒಪ್ಕೊಳ್ತಾರೆ. ಮತ್ತೆ ಇವತ್ತು ಮೀಟಿಂಗ್
ಮೀಟಿಂಗ್ ಕೂಡ ಈಗ ಮುಕ್ತಾಯ ಆಗಿರುವಂತಹದ್ದು. ಹೈಕಮಾಂಡ್ಗೂ ಕೂಡ ಒಂದು ಸಂದೇಶ ರವಾನೆ ಆಗಿದೆ. ಇವತ್ತು ನಡೆದಂತಹ ಮೀಟಿಂಗ್ ನ ವೇಳೆಯಲ್ಲಿಯೇ DCM DK ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ನೀವು ಕೂಡ ನಮ್ಮ ಮನೆಗೆ ಬನ್ನಿ ಅನ್ನುವಂತಹ ಆಹ್ವಾನವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಬರ್ತೀನಿ, ನಿಮ್ಮ ಮನೆಗೆ ನಾನು ಉಪಹಾರಕ್ಕೆ ನಾನು ಬಂದೇ ಬರ್ತೀನಿ ಅನ್ನುವಂತಹದನ್ನ ಹೇಳಿದ್ದಾರೆ. ಹಾಗಾಗಿ ಅದನ್ನು ಡೇಟ್ ಫಿಕ್ಸ್ ಆಗಿಲ್ಲ. ಅದನ್ನು ಕೂಡ DCM DK ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಕೂಡ ಹೇಳಿರುವಂತಹದ್ದು. ಹೌದು, ನಾನು ಸಿಎಂ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದೇನೆ, ಅವ್ರು ನಮ್ಮ ಮನೆಗೆ ಬರ್ತಾರೆ, ಬರುವಂತಹ ದಿವಸ ನಾನು ನಿಮಗೆ ಹೇಳ್ತೇನೆ ಅನ್ನುವಂಥದ್ದನ್ನು ಕೂಡ DCM DK ಶಿವಕುಮಾರ್ ಅವರು ಹೇಳಿರುವಂತಹದ್ದು. ಮುಂದಿನ ವಾರ ಸೋಮವಾರ ಅಥವಾ ಮಂಗಳವಾರ ಈ ಒಂದು ಊಟವೋ ಅಥವಾ ಉಪಹಾರವೋ ಅಥವಾ ರಾತ್ರಿ ಊಟವೋ ಯಾವುದೋ ಒಂದು ಸಮಯದಲ್ಲಿ ಸಿದ್ದರಾಮಯ್ಯ ಅವರು DCM DK ಶಿವಕುಮಾರ್ ಅವರ ನಿವಾಸಕ್ಕೆ ಬರುವಂತಹ ಸಾಧ್ಯತೆ ಇದೆ. ಮತ್ತೆ ಉಪಹಾರವನ್ನು ಕೂಡ ಸೇವಿಸುವಂತಹ ಸಾಧ್ಯತೆ. ಒಂದು ಸಂದೇಶ ರವಾನೆ ಆಗಬೇಕು, ಸಿಎಂ ಹಾಗೂ DCM ಮಧ್ಯೆ ಎಲ್ಲವೂ ಸರಿ ಇದೆ, ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ ಅನ್ನುವಂತಹ ಸಂದೇಶ ಕಾರ್ಯಕರ್ತರುಗಳು, ಸಚಿವರುಗಳು, ಶಾಸಕರುಗಳಿಗೆ ಹೋಗಬೇಕು. ಬಹು ಮುಖ್ಯವಾಗಿ ಹೈಕಮಾಂಡ್ ನಾಯಕರುಗಳಿಗೂ ಕೂಡ ಆ ಸಂದೇಶ ಹೋಗಬೇಕು. ಆ ರೀತಿಯಾದಂತಹ ಪ್ರಯತ್ನಗಳೀಗ ನಡೀತಾ ಇರುವಂತಹದ್ದು. ಒಂದ್ ಕಡೆ ಲೋಕಸಭೆ ಅಧಿವೇಶನ ಸೋಮವಾರದಿಂದ ಆರಂಭ ಆಗುತ್ತೆ. ರಾಜ್ಯದಲ್ಲೂ ಕೂಡ ಮುಂದಿನ ವಾರದಿಂದ ಚಳಿಗಾಲದ ಅಧಿವೇಶನ ಕೂಡ ಆರಂಭ ಆಗುವಂತಹದ್ದು. ಇಂತಹ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲೇ ಒಗ್ಗಟ್ಟಿಲ್ಲ, ಬಣ ರಾಜಕೀಯ ಹೆಚ್ಚಾಗ್ತಾ ಇದೆ, ಕಿತ್ತಾಟಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಅದು ವಿಪಕ್ಷಗಳಿಗೆ ಆಹಾರ ಆಗುತ್ತೆ. ಮತ್ತೆ ಸರ್ಕಾರವನ್ನು ಸಮರ್ಥವಾಗಿ ವಿಪಕ್ಷಗಳು ಎದುರಿಸುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದಕ್ಕೆ ಅವಕಾಶಗಳು ಕೊಡಬಾರದು ಅನ್ನುವಂತಹ ಕಾರಣಕ್ಕೋಸ್ಕರನೇ ಹೈಕಮಾಂಡ್ ಇಂಥ ಒಂದು ನಿರ್ಧಾರವನ್ನ ಮಾಡಿತ್ತು. ಮತ್ತೆ ಆ ನಿರ್ಧಾರವನ್ನ ರಾಜ್ಯ ನಾಯಕರಿಗೆ ಪಾಸ್ ಮಾಡಿತ್ತು. ಆ ನಿರ್ದೇಶನದಂತೆಯೇ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಯಶಸ್ವಿಯಾಗಿ ಕಾಣ್ತಾ ಇದೆ. ಮತ್ತೆ ಬಿಕ್ಕಟ್ಟು ಮೇಲ್ನೋಟಕ್ಕೆ ಶಮನ ಆದಂತೆ ಕಾಣ್ತಾ ಇದೆ. ಇದೊಂದು ರೀತಿಯಾದಂತಹ ಪೇನ್ ಕಿಲ್ಲರ್ ರೀತಿಯಾಗಿ ಕಾಣಿಸ್ತಾ ಇದೆ. ಅಂದ್ರೆ ತಾತ್ಕಾಲಿಕ ಶಮನ ಆದಂತೆ ಕಾಣಿಸ್ತಾ ಇದೆ. ಮತ್ತೆ ಒಂದ್ ವೇಳೆ ಹೈಕಮಾಂಡ್ ನಾಯಕರು ಅಧಿಕಾರ ಹಂಚಿಕೆಯ ಬಗ್ಗೆ ಮುಂದೆ ಸ್ಪಷ್ಟನೆಯನ್ನ ಕೊಡದೇ ಇರತಕ್ಕಂತ ಸಂದರ್ಭದಲ್ಲಿ ಮತ್ತೆ ಇದು ಉಲ್ಬಣ ಆಗುವಂತಹ ಸಾಧ್ಯತೆ ಇದೆ. ನಾಳೆಯಿಂದ ಯಾವುದೇ ರೀತಿಯಂತಹ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ಶಾಸಕರು ಸಭೆ ಮಾಡೋದಾಗ್ಲಿ ಈ ತರದ ಚಟುವಟಿಕೆಗಳು ನಡೆಯೋಲ್ಲ ಅನ್ನುವಂತಹ ಆಶಯ ಈಗ ಹೈಕಮಾಂಡ್ಗೆ ಬಂದಿರುವಂತಹದ್ದು. ಆದ್ರೆ ಶಾಸಕರು ಇದಕ್ಕೆ ಯಾವ ರೀತಿ, ಅದಕ್ಕೆ ನಾಯಕರು ಯಾವ ರೀತಿಯಾಗಿ ಪೋಷಣೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ. ಇನ್ನು ಬ್ರೇಕ್ಫಾಸ್ಟ್ ಸಂಧಾನದ ವಿಚಾರವಾಗಿ ನಾವು ಹೇಳ್ತಾ ಇದ್ವಿ, ಬೆಳಗಿನಿಂದ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದಾಗಿ. ಸಿಎಂ ಹಾಗೆ DCM ಒಟ್ಟಿಗೆ ಕುಳಿತು ಬ್ರೇಕ್ಫಾಸ್ಟ್ ಮಾಡಿರೋದು. ಬಟ್ ಕೆಲವೊಂದು ಇನ್ಸೈಡ್ ವಿಚಾರಗಳಿದೆಯಲ್ಲ. ನಿನ್ನೆನೂ ಕೂಡ TV9 ಹೇಳಿತ್ತು, ಹೈಕಮಾಂಡ್ ಕರೆ ಬಂದ ನಂತರನೇ DCM DK ಫ್ಲೈಟ್ ಟಿಕೆಟ್ಗಳು ಕ್ಯಾನ್ಸಲ್ ಆಗಿದೆ, ಇಬ್ರು ಭೇಟಿ ಆಗ್ತಾರೆ ಅಂತ. ಅದಾದ ನಂತರ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಮಯ ಕೂಡ ಫಿಕ್ಸ್ ಆಗಿ ಒಬ್ರನ್ನೊಬ್ರು ಜೊತೆಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ರು. ಹೈಕಮಾಂಡ್ ಫೋನ್ ಕಾಲ್ ಬಗ್ಗೆ ಅದಾದ ನಂತರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಮೊನ್ನೆಯೇ ವೇಣುಗೋಪಾಲ್ ಪೊನ್ನಣ್ಣಗೆ ಕರೆ ಮಾಡಿದ್ರು, DK ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಕರೀರಿ ಅಂತ ಹೇಳಿದ್ರು. ಆ ನಂತರದಲ್ಲಿ DK ಶಿವಕುಮಾರ್ಗೂ ಕರೆ ಮಾಡಿದ್ರು, ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ DK ಕರೆದಿದ್ರು. ಹೈಕಮಾಂಡ್ ಬ್ರೇಕ್ಫಾಸ್ಟ್ಗೆ ಕರೆಯೋದಕ್ಕೆ ಹೇಳಿದ್ರು, ನಮ್ಮನೇಲೇ ಬ್ರೇಕ್ಫಾಸ್ಟ್ ಮಾಡುವಂತೆ ನಾನು ಹೇಳಿದ್ದೆ, ಇನ್ನೊಂದಿನ ಊಟಕ್ಕೆ ಬರ್ತೀನಿ ಅಂತಾನು ಹೇಳಿದ್ದೆ ಅಂತ ಹೇಳಿ ಪಕ್ಕದಲ್ಲೇ ಕೂತಿರುವಂತ DCMಗೆ ಅಲ್ವೇನಪ್ಪ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ. ಹೌದು ಅಂತ DK ಶಿವಕುಮಾರ್ ಕೂಡ ತಲೆ ಅಲ್ಲಾಡಿಸಿದ್ದಾರೆ. ಸೊ ಅಲ್ಲಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಬೇಕು ಅಂತ ಸೂಚನೆ ಬಂದಿರೋದು ಹೈಕಮಾಂಡ್ನಿಂದ. ಅದರ ಪ್ರಕಾರವಾಗಿ DCM 2 ಬಾರಿ ಬುಕ್ ಮಾಡಿದಂಥ ಫ್ಲೈಟ್ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ತಯಾರಾಗ್ತಾರೆ. ಇತ್ತ CM ಕೂಡ ಒಂದು ಆಹ್ವಾನವನ್ನು ಕೊಡ್ತಾರೆ DCMಗೆ ಕರೆ ಮಾಡಿ, ಆಸ್ ಅ ಫಾರ್ಮಾಲಿಟಿ ಬನ್ನಿ ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಅನ್ನೋದಾಗಿ. ಆ ಸಂದರ್ಭದಲ್ಲಿ DCM ಕೂಡ CMಗೆ ಆಹ್ವಾನ ಕೊಡ್ತಾರೆ, ಯಾಕೆ ನಮ್ಮ ಮನೆಗೆ ಬರಬಾರ್ದು ಲಂಚು ಡಿನ್ನರು ಅಂತ. ಬಟ್ ಇದು ಹೈಕಮಾಂಡ್ ಸೂಚನೆ ಆಗಿರೋದ್ರಿಂದ ಇವಾಗ ಬ್ರೇಕ್ಫಾಸ್ಟ್ ಬನ್ನಿ, ಮುಂದೊಂದು ದಿನ ನಾನು ನಿಮ್ಮ ಮನೆಗೆ ಬರ್ತೀನಿ ಅನ್ನೋದಾಗ ಮಾತುಕತೆಗಳಾಗುತ್ತೆ. ಅದೆಲ್ಲವನ್ನೂ ಕೂಡ ಮಾಧ್ಯಮದ ಮುಂದೆನೇ CM ಮಾತನಾಡಿದ್ದಾರೆ ಕೂಡ.